ಬಾಳೆ ದಿಂಡಿನ ಸಾಸಿವೆ ಅಂತ ಹೇಳಿದ್ರೆ ಸಾಸಿವೆ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ಭಾರಿ ಪರಿಮಳ ಬರ್ತಾ ಉಂಟು. ಹಾಕ್ಬೇಕಾದ್ರೇನೆ ಆ ಸಾಸಿವೆದು ಪರಿಮಳ ಘಮ್ ಅಂತೇಳಿ ಬರ್ತಾ ಉಂಟು. ಭಾರಿ ರುಚಿ, ಹೆಲ್ದಿ ಬಾಳೆ ದಿಂಡಿನ ಸಾಸಿವೆ. ಫ್ರೆಂಡ್ಸ್, ನಮ್ಮ ಮನೆಯಲ್ಲೊಂದು ಬಾಳೆ ಗೊನೆ ಬಿಟ್ಟಿತ್ತು, ಅದರದ್ದೇ ಈ ಬಾಳೆ ದಿಂಡು ಸಿಕ್ಕಿದೆ. ಆ ಬಾಳೆ ದಿಂಡನ್ನು ನಾನು ಉಪಯೋಗಿಸ್ಕೊಂಡು ಒಂದು ಒಳ್ಳೆ ರೆಸಿಪಿ ಮಾಡ್ತೇನೆ. ಅದುವೇ ನಮ್ಮ ಮೊಸರು ಸಾಸಿವೆ. ಬಾಳೆ ದಿಂಡಿನ ಮೊಸರು ಸಾಸಿವೆ ಭಾರಿ ಒಳ್ಳೆದಾಗ್ತದೆ. ಮಧ್ಯಾಹ್ನದ ಊಟಕ್ಕಂತೂ ಸೂಪರ್ ಆಗಿರ್ತದೆ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ ಅಲ್ಲ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಬಾಳೆ ದಿಂಡಿನ ಮೊಸರು ಸಾಸಿವೆಗೆ ನಾನಿಲ್ಲಿ ಒಂದು ಬಾಳೆ ದಿಂಡನ್ನ ತಗೊಂಡಿದ್ದೇನೆ. ಅದನ್ನು ಈ ಥರ ಉದ್ದಕ್ಕೆ ಕಟ್ ಮಾಡುವ, ರೌಂಡ್ ರೌಂಡ್ ಶೇಪಲ್ಲಿ. ನೂಲೆಲ್ಲ ತೆಗೆಯುವ. ಎಷ್ಟಾಗ್ತದಷ್ಟು ಈ ಥರ ಕೈಯಲ್ಲೇ ತೆಗಿಬೇಕು. ನೂಲೆಲ್ಲ ನಾವು ಹಾಗೆ ಇಟ್ಟುಂಟಲ್ಲ, ಕಟ್ ಮಾಡಿದರೆ ಅದು ಅಷ್ಟು ಒಳ್ಳೆಯದಾಗುತ್ತಿಲ್ಲ. ನೋಡಿ, ಬಾಯಿಗೆ ಹಾಗೆ ಸಿಗ್ತಾ ಇರ್ತದೆ. ಅದನ್ನೆಲ್ಲ ಹಾಗಾಗಿ ತೆಗೆಯುವ. ನೂಲೆಲ್ಲ ತೆಗ್ದಾಯ್ತು. ಇನ್ನು ಇದನ್ನು ಎಷ್ಟಾಗ್ತದಷ್ಟು ಚಿಕ್ಕದಾಗಿ ಕಟ್ ಮಾಡುವ. ಅಂದರೆ ಈ ಸಾಸಿವೆಗೆ ತುಂಬ ಚಿಕ್ಕದಾಗಿ ಕಟ್ ಮಾಡಿದರೆ ಭಾರಿ ಒಳ್ಳೆಯದಾಗ್ತದೆ. ಎಲ್ಲದನ್ನು ಚಿಕ್ಕದಾಗಿ ಕಟ್ ಮಾಡಿ ಆಯಿತು ನೋಡಿ. ಇನ್ನಿದನ್ನು ಸ್ವಲ್ಪ ಮೊಸರು ಮಿಕ್ಸ್ ಮಾಡಿದ ನೀರಿಗೆ ಸೇರಿಸ್ತೇನೆ. ಅಂದರೆ ಹುಳಿ ಮೊಸರು, ಇಲ್ಲದಿದ್ದರೆ ಅದು ಬೇಗ ಕಪ್ಪಾಗಿ ಬಿಡ್ತದೆ. ನಾನಿಲ್ಲಿ ಒಂದು 2ರಿಂದ 3 ಚಮಚ ಆಗುವಷ್ಟು ಈ ಮಜ್ಜಿಗೆಯನ್ನು ಸೇರಿಸಿ ಅದನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ ನೋಡಿ. ಬಾಳೆ ದಿಂಡನ್ನು ಕೂಡ ಅದರೊಳಗೆ ಹಾಕಿಟ್ಟಿದ್ದೇನೆ. ಅಥವಾ ಈ ಹುಣಸೆ ಹುಳಿಯ ನೀರು, ಈ ಲಿಂಬೆ ರಸದ ನೀರು, ಈ ಥರ ಯಾವುದನ್ನು ಬೇಕಾದರೂ ಈ ನೀರೊಳಗೆ ಹಾಕಿ ಇಟ್ಟರೆ ಆಯಿತು. ಅದರೊಳಗೆ ಈ ಬಾಳೆ ದಿಂಡನ್ನು ಇಡಬೇಕು, ಆವಾಗ ಕಪ್ಪಾಗೋದಿಲ್ಲ ನೋಡಿ. ಬಾಳೆ ದಿಂಡನ ಕಟ್ ಮಾಡಿ ಆಯ್ತಲ್ಲ, ಇನ್ನು ನಾವು ಅದನ್ನು ಚೆಂದ ಬೇಯಿಸಬೇಕು. ಅದೇ ಈಗ ಮುಖ್ಯವಾದ ವಿಧಾನ. ಈ ಸಾಸಿವೆಯಲ್ಲಿ ಮತ್ತೇನು ದೊಡ್ಡ ಕೆಲಸ ಇಲ್ಲ. ಬಾಳೆ ದಿಂಡ ಒಂದು ಚೆಂದ ಬೆಂದರೆ ಆಯಿತು. ಮೊಸರಿನ ನೀರಿಗೆ ಹಾಕಿಟ್ಟಿದ್ದೆ, ಅದನ್ನೀಗ ತೆಗೆಯುವ. ನೀರೆಲ್ಲ ಬೇಡ, ಖಾಲಿ ಬಾಳೆ ದಿಂಡನ್ನು ನೀರೆಲ್ಲ ಸೋಸಿ ಒಂದು ಪಾತ್ರೆಗೆ ಹಾಕೊಳ್ಳುವ. ಚಿಕ್ಕದಾಗಿ ಕಟ್ ಮಾಡಿರೋದ್ರಿಂದ ನಾನೊಂದು ಪಾತ್ರದಲ್ಲಿ ಹಾಕಿ ಬೇಯಿಸ್ತೇನೆ. ಒಂದು 10 ನಿಮಿಷದೊಳಗೆ ಬಾಳೆ ದಿಂಡೆಲ್ಲ ಬೆಂದು ಬಿಡ್ತದೆ. ಸ್ವಲ್ಪ ಉಪ್ಪನ್ನು ಇವಾಗಲೇ ಸೇರಿಸುವ. ಇನ್ನೊಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸುವ. ತುಂಬ ನೀರು ಬೇಡ, ಖಾಲಿ ಬೇಯಲಿಕ್ಕೆ ಬೇಕಾಗಿ ಮಾತ್ರ ನೀರು. ನೀರೆಲ್ಲ ಹಾಕಿದ ಮೇಲೆ ಒಂದ್ಸಲ ಚೆಂದ ಈ ಥರ ಮಿಕ್ಸ್ ಮಾಡುವ. ಉಪ್ಪು ಎಲ್ಲ ಕಡೆಗೆ ಬರಬೇಕು. ಒಂದು 10 ನಿಮಿಷ ಬೆಂದಾದ ನಂತರ ಫುಲ್ ಬೆಂದಿರೋದಿಲ್ಲ ಅದು, ಆದರೆ ಸ್ವಲ್ಪ ಕಚ ಕಚ ಹಾಗೆ ಇರ್ತದೆ. ಆದರೆ ನಮ್ಮ ಬಾಳೆ ದಿಂಡೆ ಹಾಗೇನಲ್ಲ, ತುಂಬ ಬೇಯುವುದಿಲ್ಲ. ಎಷ್ಟೇ ಬೇಯಿಸಿದ್ರು ಕೂಡ ಸ್ವಲ್ಪ ಕಚ ಕಚ ಹಾಗೆ ಇರ್ತದೆ ಇದು ನೋಡಿ. ಸಿಂಪಲ್ ಆದ ಮಸಾಲೆಗೆ ನಾನಿಲ್ಲಿ ಒಂದು 3/4 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಸಾಸಿವೆ ಅಂತ ಹೇಳಿದರೆ ಇದಕ್ಕೆ ಸಾಸಿವೆನ ಪ್ರಧಾನ. 1 ಚಮಚದಷ್ಟು ಸಾಸಿವೆ. ಹಾಗೆಯೇ ಇಲ್ಲಿ ಖಾರಕ್ಕೆ 2 ಹಸಿಮೆಣಸನ್ನು ತಗೊಂಡಿದ್ದೇನೆ, ಕಟ್ ಮಾಡಿ ಹಾಕೊಳ್ತಿದ್ದೇನೆ. ಮಸಾಲೆಗೆ ಇಷ್ಟೇ, ಮತ್ತೇನು ಹಾಕಲಿಕ್ಕಿಲ್ಲ. ಸಾಸಿವೆ, ಹಸಿಮೆಣಸು, ತೆಂಗಿನಕಾಯಿ. ಅದಕ್ಕೊಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸುವ. ನುಣ್ಣಗೆ ರುಬ್ಬುವ. ಬಾಳೆ ದಿಂಡು ಒಳ್ಳೆ ಬೆಂದಿದೆ ನೋಡಿ. ಈ ಥರ ಕಟ್ಟಾಗಬೇಕು. ಇಷ್ಟಾದರೆ ಸಾಕು ನೋಡಿ. ಇಷ್ಟು ಸಣ್ಣಗೆ ಮಸಾಲೆ ರುಬ್ಬಿದ್ದೇನೆ. ಇದನ್ನು ಇವಾಗ ಹಾಕುವ. ನೋಡಿ, ಇಷ್ಟು ಸಣ್ಣಗೆ ರುಬ್ಬಿಯಾಗಿದೆ. ಇದಕ್ಕೆ ಮತ್ತೆ ಬೇರೆ ಯಾವುದು ನೀರು ಸೇರಿಸಲಿಲ್ಲ. ಈ ಮಸಾಲೆ ನೀರೇ ಸಾಕಾಗ್ತದೆ ನೋಡಿ. ಈ ಮಸಾಲೆ ಹಾಕಬೇಕಾದ್ರೆ ಸಾಸಿವೆದ್ದೇ ಪರಿಮಳ ಬರ್ತಾ ಉಂಟು. ಅಂದರೆ ಅದಕ್ಕೆ ಸಾಸಿವೆ ಎಲ್ಲ ಹಾಕಿ ಮಾಡಿರ್ತೇವೆ, ತುಂಬ ಚೆನ್ನಾಗಿರ್ತದೆ. ಅಂದರೆ ಬೇರೆ ಏನು ತುಂಬ ಮಸಾಲೆ ಇಲ್ಲ, ಅಲ್ಲಿ ಸಿಂಪಲಾಗಿ ರುಬ್ಬಿಕೊಂಡಿರೋದು ಮಸಾಲೆ ಹಾಕಿ. ಅಂದರೆ ಖಾಲಿ ಸಾಸಿವೆ, ಮೆಣಸು ಅಷ್ಟೇ. ಇದು ಒಂದು ಕುದಿ ಬರಲಿ. ಮತ್ತೆ ನಾನು ಇದಕ್ಕೆ ಉಪ್ಪು ಸೇರಿಸೋದಿಲ್ಲ. ನಾವು ಈ ಬಾಳೆ ದಿಂಡನ್ನು ಬೇಯಿಸಬೇಕಾದ್ರೆ ಉಪ್ಪು ಹಾಕಿರ್ತೇವೆ ನೋಡಿ, ಅಷ್ಟು ಸಾಕಾಗ್ತದೆ. ಇಷ್ಟಾದರೆ ಸಾಕು. ಇನ್ನಿದಕ್ಕೆ ಸ್ವಲ್ಪ ಮೊಸರು ಸೇರಿಸಿ ನಂತರ ಒಗ್ಗರಣೆ ಕೊಟ್ಟರೆ ಅಲ್ಲಿಗೆ ನಮ್ಮ ಬಾಳೆ ದಿಂಡಿನ ಸಾಸಿವೆ ರೆಡಿ ಆಗ್ತದೆ. ಗಟ್ಟಿ ಮೊಸರನ್ನು ಸೇರಿಸುವ. ಒಂದು 3-4 ಚಮಚ ಸೇರಿಸಿದರೆ ಸಾಕು. ಇದನ್ನೀಗ ಚೆಂದ ಮಿಕ್ಸ್ ಮಾಡುವ. ಬೇಕಾದರೆ ಮತ್ತೆ ಈ ಮೊಸರನ್ನು ಸೇರಿಸಿದರೆ ಆಯಿತು. ಈ ಹದದಲ್ಲಿ ಬರಬೇಕು. ಇನ್ನಿದಕ್ಕೆ ಸಿಂಪಲ್ ಆದ ಒಗ್ಗರಣೆ ಕೊಡುವ.
ಒಗ್ಗರಣೆಗೆ ನಾನಿಲ್ಲಿ 1 ಚಮಚ ಆಗುವಷ್ಟು ತೆಂಗಿನೆಣ್ಣೆನ ಹಾಕಿದ್ದೇನೆ. ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚದಷ್ಟು ಉದ್ದಿನಬೇಳೆ. ಸಾಸಿವೆ ಸ್ವಲ್ಪ ಸಿಡಿತಿತ್ತು ಹಾಗೆಯೇ ಬ್ಯಾಡಿಗೆ ಮೆಣಸನ್ನು ಹಾಕೊಳ್ತೇನೆ. 2 ಎಸಳು ಕರಿಬೇವು. ಒಗ್ಗರಣೆ ಎಲ್ಲ ಕೊಟ್ಟಾಯಿತು. ಅಲ್ಲಿಗೆ ನಮ್ಮ ಬಾಳೆದಿಂದ ಮೊಸರು ಸಾಸಿವೆ ರೆಡಿ ಆಯಿತು ನೋಡಿ. ಫುಲ್ ಮಿಕ್ಸ್ ಮಾಡುವ ಒಗ್ಗರಣೆಯನ್ನು. ಹೆಲ್ದಿ ಆದಂತಹ ಸಾಸಿವೆ ಇದು, ಭಾರಿ ರುಚಿ ಇರ್ತದೆ ನೋಡಿ. ಸಾಸಿವೆ ಸ್ವಲ್ಪ ತೆಳುವಾದಾಗೆ ಆಯಿತು, ಅಂದರೆ ನಾನು ಮನೆಯಲ್ಲೇ ರೆಡಿ ಮಾಡಿದ ಮೊಸರು, ಹಾಗೆ ಸ್ವಲ್ಪ ತೆಳು ಇತ್ತದು. ನೀವು ಅಂಗಡಿಯಿಂದ ತಂದು ಮಾಡಿದರೆ ಸ್ವಲ್ಪ ದಪ್ಪ ಇರ್ತದೆ ಮೊಸರು. ಬಾಳೆದಿಂಡಿನ ಸಾಸಿವೆ ಅಂತ ಹೇಳಿದರೆ ಸಾಸಿವೆ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ಭಾರಿ ಪರಿಮಳ ಬರ್ತಾ ಉಂಟು. ಹಾಕಬೇಕಾದ್ರೇ ಆ ಸಾಸಿವೆದು ಪರಿಮಳ ಘಮ್ ಅಂತೇಳಿ ಬರ್ತಾ ಉಂಟು. ಭಾರಿ ರುಚಿ. ಹೆಲ್ದಿ ಬಾಳೆದಿಂಡಿನ ಸಾಸಿವೆ, ಯಾವುದೇ ಮಸಾಲೆ ಎಲ್ಲ ಹಾಕದೆ ಸಿಂಪಲ್ ಆಗಿ ಒಂದು ಮೊಸರು ಸಾಸಿವೆ ಮಾಡಿ ತೋರಿಸಿದೆ ನಿಮಗೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ಮನೇಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಹೆಲ್ದಿ ಬಾಳೆದಿಂಡಿನ ಮೊಸರು ಸಾಸಿವೆ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.